ನಮಸ್ಕಾರ. ಮೊದಲು ಮಾನವನಾಗು ಸಹಕಾರಿ ಟಿವಿಗೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. 3 ವಿಶೇಷ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಡುವಂತಹ ಈ ಕಾರ್ಯಕ್ರಮ. ಮೊದಲದಾಗಿ, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಭೀಕರ ಅಪಘಾತದಲ್ಲಿ ನಿಧನ. ಎರಡನೇದು, ಸುರೇಶ್ ಕುಮಾರ್ ತೇಜೋವಧೆಗೆ ಕಾಂಗ್ರೆಸ್ ಕಾರ್ಯಕರ್ತರ ವರ್ತನೆಯನ್ನು ಪರಮೇಶ್ವರ್ ಖಂಡಿಸಿದ್ದಾರೆ. ಮಹಂತೇಶ ಬೀಳಿಗಿ ಪುತ್ರಿಗೆ ಅನುಕಂಪದ ನೌಕರಿ, ಎಲ್ಲಿ ಕೆಲಸ ಸಿಕ್ಕಿದೆ ಅನ್ನುವಂಥ 3 ಮಾಹಿತಿಯನ್ನು ನಿಮಗೆ ಕೊಡತಕ್ಕಂಥದ್ದು ಸಹಕಾರಿ ಟಿವಿಯ ವಿಶೇಷ ಕಾರ್ಯಕ್ರಮ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂಥ ವಿಮಾನ ಬಾರಾಮತಿಯಲ್ಲಿ ಭೀಕರ ಅಪಘಾತಕ್ಕೀಡಾಗಿ ವಿಮಾನ ದುರಂತದಲ್ಲಿ 6 ಜನ ಸಾವನ್ನಪ್ಪಿದ್ದಾರೆ. ಅಜಿತ್ ಪವಾರ್ ಅವರು ಉಪಮುಖ್ಯಮಂತ್ರಿಯಾಗಿದ್ದರು, ಅವರು ಕೂಡ ಸಾವನ್ನಪ್ಪಿದ್ದಾರೆ. ಅವರು ಪ್ರಯಾಣಿಸ್ತಾ ಇದ್ದಂತಹ ಐಷಾರಾಮಿ ಜೆಟ್, ಲಿಯರ್ ಜೆಟ್, ಆ ಲಿಯರ್ ಜೆಟ್ಟಿನ ಸಾಮರ್ಥ್ಯ ಏನಿತ್ತು, ಹೇಗಾಯಿತು ಅನ್ನುವಂಥದ್ದು ನಿಜಕ್ಕೂ ಇದೊಂದು ಭೀಕರವಾಗಿರ್ತಕ್ಕಂಥ ಅಪಘಾತ. ಅಜಿತ್ ಪವಾರ್ ಅವರ ಹಾಗೂ ಉಳಿದಂಥವರ ನಿಧನಕ್ಕೆ ತೀವ್ರ ಸಂತಾಪವನ್ನು ವ್ಯಕ್ತಪಡಿಸ್ತಾ ಒಂದು ಗಮನವನ್ನು ಸೆಳೀತಕ್ಕಂಥದ್ದು ಅಂತಂದರೆ, ಈ ಲಿಯರ್ ಜೆಟ್ 45 ವಿಮಾನ ಏನದರ ವಿಶೇಷತೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇವೆ. ಜಗತ್ತಿನೊಳಗೆ ಐಷಾರಾಮಿ ಮತ್ತು ವೇಗದ ಪ್ರಯಾಣಕ್ಕೆ ಲಿಯರ್ ಜೆಟ್ 45 ವಿಮಾನ ಹೆಸರುವಾಸಿ. ಇದು ಕೇವಲ ವಿಮಾನವಲ್ಲ, ಕಾರ್ಪೊರೇಟ್ ಜಗತ್ತು ಮತ್ತು VIP ಗಳ ಅತ್ಯಾಧುನಿಕ ಜೀವನ ಶೈಲಿಯ ಭಾಗ. ಲಿಯರ್ ಜೆಟ್ 45 ಒಂದು ಆಧುನಿಕ ಬಿಸಿನೆಸ್ ಜೆಟ್ ವಿಮಾನ ಅಂತ. ಇದು ಕೆನಡಾದ ಪ್ರಸಿದ್ಧ ಏರೋಸ್ಪೇಸ್ ಸಂಸ್ಥೆಯಾದ ಬಾಂಬಿರ್ಡಿಯರ್ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಈ ಜೆಟ್ ವಿಮಾನವನ್ನು. ಈ ವಿಮಾನವನ್ನು ಪ್ರಮುಖವಾಗಿ VIP ಗಳು, ದೊಡ್ಡ ಕಂಪನಿಗಳ ಉನ್ನತ ಅಧಿಕಾರಿಗಳಿಗಾಗಿ ಮತ್ತು ವಿಶೇಷ ಚಾರ್ಟರ್ ವಿಮಾನಗಳಲ್ಲಿ ಪ್ರಯಾಣ ಮಾಡೋರಿಗೆ ಮಾತ್ರ ವಿನ್ಯಾಸಗೊಳಿಸಲಾಗಿದೆ. ಈ ಒಂದು ಜೆಟ್ಟನ್ನು ಆರಾಮದಾಯಕವಾಗಿರ್ತಕ್ಕಂಥ ಪ್ರಯಾಣ, ವಿಮಾನದ ಸುಸಜ್ಜಿತ ಮತ್ತು ಐಷಾರಾಮಿ ಕ್ಯಾಬಿನ್ನು, 8 ಪ್ರಯಾಣಿಕರು ಆರಾಮದಾಯಕವಾಗಿ ಕುಳಿತು ಪ್ರಯಾಣ ಮಾಡಬಹುದಾಗಿರ್ತಕ್ಕಂಥದ್ದು ಇದರ ವಿಶೇಷತೆ. ದೀರ್ಘ ಹಾಗೂ ದೂರದ ಹಾರಾಟಕ್ಕೆ ಇದು ಹೆಸರುವಾಸಿ. ಪದೇ ಪದೇ ಇಂಧನ ತುಂಬಿಸುವ ಕಿರಿಕಿರಿ ಇಲ್ಲ. ವೇಗವಾಗಿ ಪ್ರಯಾಣಿಸೋದ್ರಿಂದ ಗಣ್ಯರ ಅಮೂಲ್ಯ ಸಮಯ ಉಳಿಯುತ್ತೆ ಈ ಜೆಟ್ ವಿಮಾನದಲ್ಲಿ ಹೋದರೆ. ಇದರ ಕ್ರೂಸ್ ಸ್ಪೀಡ್ ಅತ್ಯಂತ ವೇಗವಾಗಿದೆ. ಅತ್ಯಂತ ಕಡಿಮೆ ಸಮಯದಲ್ಲಿ ನಿಗದಿತ ಸ್ಥಳವನ್ನು ತಲುಪಬಹುದಾಗಿರ್ತಕ್ಕಂಥದ್ದಕ್ಕೆ ಇದು ನೆರವು ಕೊಡುತ್ತೆ ಅಂತ ಹೇಳಿದ್ದು. ಶಕ್ತಿಯುತವಾಗಿರ್ತಕ್ಕಂಥ ಇಂಜಿನ್ ಇದೆ. ಲಿಯರ್ ಜೆಟ್ 45 2 ಶಕ್ತಿಯುತ ಟರ್ಬೋ ಫ್ಯಾನ್ ಇಂಜಿನ್ಗಳನ್ನು ಹೊಂದಿದೆ. ಇವು ವಿಮಾನಕ್ಕೆ ಅದ್ಭುತವಾದ ವೇಗ, ಸ್ಥಿರತೆ, ಸುರಕ್ಷಿತವಾದ ಕಾರ್ಯಕ್ಷಮತೆಯನ್ನು ಒದಗಿಸುತ್ತಂತೆ. ಸಾಮಾನ್ಯವಾಗಿ ವಿಶ್ವದಾದ್ಯಂತ ಉದ್ಯಮಿಗಳು, ರಾಜಕೀಯ ನಾಯಕರು ತುರ್ತು ಪ್ರಯಾಣಗಳಿಗೆ ಈ ಲಿಯರ್ ಜೆಟ್ 45 ವಿಮಾನವನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ತಾರೆ. ಇದರ ವೇಗ, ಸುರಕ್ಷತೆ ವಿಮಾನಯಾನ ಕ್ಷೇತ್ರದಲ್ಲಿ ವಿಶೇಷ ಸ್ಥಾನವನ್ನು ತಂದುಕೊಟ್ಟಿದೆ. ಸುರಕ್ಷತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಈ ವಿಮಾನ, ಈ ಜೆಟ್ ಇವತ್ತು ಅಸುರಕ್ಷತೆಗೆ ಒಳಗಾಯ್ತಾ? ಅಜಿತ್ ಪವಾರ್ ಅಂತ ಗಣ್ಯ ನಾಯಕರು ಅಪಘಾತಕ್ಕೀಡುವ ಆಗುವಂಥದ್ದಾಗಿರ್ತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಅವರಿಗೆ ಮತ್ತೊಮ್ಮೆ ಸಂತಾಪವನ್ನು ಹೇಳ್ತಾ ಈ ಲಿಯರ್ ಜೆಟ್ನ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ. ಇನ್ನೊಂದು ಅಂತಂದರೆ, ಇವತ್ತು ಸದನದೊಳಗೆ ಪರಮೇಶ್ವರ್ ಅವರು ಕಾಂಗ್ರೆಸ್ ಕಾರ್ಯಕರ್ತರ ವರ್ತನೆಯನ್ನು ಖಂಡಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಮಾಜಿ ಸಚಿವ ಹಾಲಿ ಶಾಸಕ ಸುರೇಶ್ ಕುಮಾರ್ ಅವರನ್ನು ತೇಜೋವಧೆ ಮಾಡುವಂಥ ಈ ಕ್ರಮ ಸರಿಯಾದುದಲ್ಲ ಅನ್ನುವಂಥದ್ದವರು ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಸದನದಲ್ಲಿ ಆಡಿದ ಮಾತುಗಳನ್ನೇ ಮುಂದಿಟ್ಟುಕೊಂಡು BJP ಸುರೇಶ್ ಕುಮಾರ್ ಅವರ ಮನೆಯ ಗೋಡೆಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಕೀಳು ಮಟ್ಟದ ಪೋಸ್ಟರ್ಗಳನ್ನು ಅಂಟಿಸಿ ತೇಜೋವಧೆ ಮಾಡುವ ಪ್ರಕರಣವನ್ನು ಹಕ್ಕು ಬಾಧ್ಯತಾ ಸಮಿತಿಗೆ ವಹಿಸುವುದಾಗಿ ವಿಧಾನಸಭಾಧ್ಯಕ್ಷ UT ಖಾದರ್ ಇವತ್ತು ರೂಲಿಂಗ್ ನೀಡಿದ್ದಾರೆ. ವಿಧಾನಸಭೆಯಲ್ಲಿ ವಿಷಯವನ್ನು ಸುರೇಶ್ ಕುಮಾರ್ ಅವರು ಪ್ರಸ್ತಾಪಿಸಿ, ನಾನು ಸಾಮಾನ್ಯವಾಗಿ ರೂಢಿಯಲ್ಲಿರ್ತಕ್ಕಂಥ ಒಂದು ಮಾತನ್ನು ಹೇಳಿದ್ದೆ, ಆ ಮಾತನ್ನು ಕಡತದಿಂದ ತೆಗೆಯುವಂತೆಯೂ ಕೂಡ ಹೇಳಿದ್ದೆ, ಆದರೆ ಅದನ್ನು ಮುಖ್ಯಮಂತ್ರಿಗಳು ಕೂಡ ಕಡತದಿಂದ ತೆಗಿತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಆ ಪ್ರಕರಣ ಮುಕ್ತಾಯವಾಗಿತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು 24ನೇ ತಾರೀಕು ನನ್ನ ಮನೆಯ ಗೋಡೆಗಳ ಮೇಲೆ ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕ್ರಮ ತೆಗೆದುಕೊಳ್ಬೇಕು ಅಂತ ವಿಧಾನಸೌಧದ ಪೊಲೀಸರಲ್ಲಿ ದೂರನ್ನು ದಾಖಲಿಸಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಇದಾಗಿದೆ ಎನ್ನುವಂಥ ಮಾತುಗಳನ್ನು ಸುರೇಶ್ ಕುಮಾರ್ ಅವರು ಹೇಳಿದರು. ಸುರೇಶ್ ಕುಮಾರ್ ಅವರ ಬೆಂಬಲಕ್ಕೆ ಸಹಜವಾಗಿ ವಿರೋಧ ಪಕ್ಷ ನಾಯಕ ಅಶೋಕ್ರವರು ಕೂಡ ನಿಂತು ಸದನದಲ್ಲಿ ಮಾತನಾಡಿದ್ದನ್ನು ವಾಪಸ್ ಪಡೆದ ಮೇಲೂ ಮನೆ ಬಳಿ ಹೋಗಿ ಪ್ರತಿಭಟನೆ ಮಾಡೋ ಅಂಥ ಸೂಕ್ತ ಅಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಇದಾದ ಮೇಲೆ ಗೃಹ ಸಚಿವರು ಕೂಡ ಈ ಘಟನೆಯನ್ನು ಖಂಡಿಸಿ, ಯಾರು ಪೋಸ್ಟ್ ಅಂಟಿಸಿದಾರೋ ಅವ್ರ ಬಗ್ಗೆ ಖುದ್ದಾಗಿ ನಾನೇ ವಿಚಾರಣೆ ಮಾಡ್ತೇನೆ,
ಶಾಸಕರ ಮನೆ ಬಳಿ ಹೋಗಿ ಈ ರೀತಿ ಮಾಡ್ತಕ್ಕಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ. ದೂರು ನೀಡ್ತಕ್ಕಂಥ ಹಕ್ಕು ಎಲ್ಲರಿಗೂ ಇದೆ, ಆದರೆ ಈ ರೀತಿ ಮಾಡುವಂಥದ್ದು ಸೂಕ್ತ ಅಲ್ಲ. ಸದನ ಒಂದು ಕುಟುಂಬ ಇದ್ದ ಹಾಗೆ, ಸದನದ ಒಳಗೆ ನಡೆದಿರುವ ವಿಚಾರ ಹೊರಗಡೆ ಇರುವವರು ಮಧ್ಯ ಪ್ರವೇಶ ಮಾಡೋದು ಸರಿಯಲ್ಲ. ಈ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನು ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ಇದು ಸುರೇಶ್ ಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಹೇಳಿರ್ತಕ್ಕಂಥ ಮಾತು. ಮೂರನೇ ವಿಚಾರ ಅಂತಂದರೆ, ಇತ್ತೀಚೆಗೆ ಕಾರು ಅಪಘಾತಗಳಿಗೆ ಹಿರಿಯ IAS ಅಧಿಕಾರಿ ಮಹಾಂತೇಶ್ ಬೀಳಿಗಿ ಅವರು ನಿಧನರಾದರು. ಅವರ ಪುತ್ರಿ ಕುಮಾರಿ ಚೈತನ್ಯ ಬೀಳಿಗಿಗೆ ಸರ್ಕಾರ ಅನುಕಂಪದ ಆಧಾರದ ಮೇಲೆ ಉದ್ಯೋಗವನ್ನು ನೀಡಿದೆ, ಆದೇಶ ಪತ್ರವನ್ನು ನೀಡಿದ್ದಾರೆ. 15 ದಿವಸದೊಳಗೆ ಕೆಲಸಕ್ಕೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕು ಗೌನಹಳ್ಳಿ ಕ್ರಾಸ್ ಬಳಿ ಕಾರು ಅಪಘಾತದಲ್ಲಿ ಮಹಾಂತೇಶ್ ಬೀಳಿಗಿಯವರು ಮೃತಪಟ್ಟಿದ್ದರು. ಅವರಿಗೀಗ ಆದೇಶವನ್ನು ಕೊಟ್ಟಿದ್ದಾರೆ. 1996 ನಿಯಮ 6(1) ಅನ್ವಯ ಕರ್ನಾಟಕ ಸರ್ಕಾರ ಸಚಿವಾಲಯದ ಸಹಾಯಕ ಹುದ್ದೆಗೆ 2 ವರ್ಷಗಳ ಪರೀಕ್ಷಾರ್ಥ ಅವಧಿಯ ಮೇರೆಗೆ ಷರತ್ತಿಗೆ ಒಳಪಟ್ಟು ಅನುಕಂಪದ ಆಧಾರದ ಮೇಲೆ ನೇಮಕ ಮಾಡಲಾಗಿದೆ ಅಂಥೇಳಿ ಆದೇಶ ಮಾಡಿದ್ದಾರೆ. 15 ದಿವಸದೊಳಗೆ ಕೆಲಸಕ್ಕೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಇದಿಷ್ಟು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಸಹಕಾರಿ ಟಿವಿಯ ವಿಶೇಷ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಸಹಕಾರಿ ಟಿವಿಗೆ ಚಂದಾದಾರರಾಗಿ ನಮಸ್ಕಾರ.